ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಂತಂದರೆ ಈಗ ಸ್ವಲ್ಪ ದಿನದಿಂದ ನಾವು ವಿಡಿಯೋ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂದರೆ ನಮ್ಮ ತೋಟಕ್ಕೆ ಸ್ವಲ್ಪ ಪ್ಲಾಂಟೇಶನ್ ಮಾಡಿಸ್ತಾ ಇದ್ದೀನಿ. ನಾನು ಯಾವ ಪ್ಲಾಂಟೇಶನ್ ಮಾಡಿಸ್ತಾ ಇದ್ದೀನಿ ನಾನು ಹಿಂದೆ ನೋಡ್ತಿರ್ಬೋದು. ಮಾವು ಇವತ್ತು ನಾನು ಬಾಲ್ಗುಂಡ ಹೈಟೆಕ್ ನರ್ಸರಿ ಅಂತ ಬಿಜಾಪುರದಲ್ಲಿದೆಯಲ್ಲ, ಕೋಲಾರ, ಅಲ್ಲಿದ್ದೀನಿ ಸ್ನೇಹಿತರೆ. ಬನ್ನಿ, ಇವತ್ತು ಮಾವು, ಕೇಸರ್ ಮಾವು ನಮ್ಮ ತೋಟಕ್ಕೆ ನಾನು ಪ್ಲಾಂಟೇಶನ್ ಮಾಡ್ತಾ ಇದ್ದೀನಿ. ಯಾಕೆ ಕೇಸರ್ ಮಾವೇ ಪ್ಲಾಂಟೇಶನ್ ಮಾಡ್ಬೇಕಂತ ನಮ್ಮ ಸಚಿನ್ ಬ್ರದರ್ ಹೇಳ್ತಾರೆ. ಬ್ರದರ್ ನಮಸ್ಕಾರ ಸರ್. ಈಗ ಸಾಕಷ್ಟು ಮಾವಿದೆ, ಸಾಕಷ್ಟು ಈ ಗೆಣಸು ಆಗಲಿ, ಆಗಲಿ ಸಾಕಷ್ಟು ಮಾವುಗಳನ್ನು ನಾವು ನೋಡಿರ್ತೀವಿ, ತಿಂದಿದ್ವಿ. ಪ್ರತಿಯೊಂದು ಮಾವಿಂದು ಡಿಫ್ರೆಂಟಾಗಿ ವೆರೈಟಿ, ಡಿಫ್ರೆಂಟಾಗಿ ಟೇಸ್ಟು ಮತ್ತು ಪ್ರತಿಯೊಂದು ಟೇಸ್ಟು ಬೇರೆ ಬೇರೆಯೇ ಇದೆ. ಯಾಕಂದರೆ ಮಾವು ಮೊದಲಿನಿಂದ ನಮ್ಮ ಹಿರಿಯರ ಕಾಲದಿಂದ ನಮ್ಮ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಸುತ್ತಮುತ್ತ ನೋಡ್ತಿದ್ವಿ, ಮಾವು ಸಿಗ್ತಿತ್ತು. ಅದೊಂದು ಹಳ್ಳಿ ಒಳಗಿರುವಂಥ ಟೇಸ್ಟ್ ಡಿಫ್ರೆಂಟ್ ಆದ ಟೇಸ್ಟೇ ಇರ್ತಿತ್ತು. ಹಾಗಾಗಿ ಅದರಲ್ಲೇ ಕೆಲವೊಂದಿಷ್ಟು ಸುಪೀರಿಯರ್ ವೆರೈಟಿ ಮಾಡಿದ್ರು. ಸುಪೀರಿಯರ್ ವೆರೈಟಿಯಲ್ಲಿ ಕೆಲವೊಂದಿಷ್ಟು ಏನಾಗ್ತಿತ್ತು ಅಂದರೆ, ಕೆಲವೊಂದಿಷ್ಟು ಚೆನ್ನಾಗಿ ಫ್ಲವರಿಂಗ್ ಬಂದು ಚೆನ್ನಾಗಿ ಕಾಯಿ ಹಿಡಿತಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಒಂದು ವರ್ಷ ಫ್ಲವರಿಂಗ್ ಕೊಡ್ತಿತ್ತು, ಒಂದು ವರ್ಷ ಕೊಡ್ತಿರಲಿಲ್ಲ. ಹಾಗಾಗಿ ನಮ್ಮ ಕ್ಲೈಮೇಟ್ಗೆ ಕೆಲವೊಂದಿಷ್ಟು ವೆರೈಟಿ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಈಗ ನಾವು ಆಪೂಸ್ ತಗೊಳ್ತೀವಿ, ಕೆಲವೊಂದಿಷ್ಟು ಏರಿಯಾದಾಗ ವರ್ಷ ಹಿಂದೆ ಕೊಡ್ತದೆ. ಬಟ್ ಕೆಲವೊಂದಿಷ್ಟು ಏರಿಯಾದಾಗ, ನಮ್ಮ ಏರಿಯಾದಾಗ ಏನಾಗ್ತದೆ ಅಂದರೆ 2 ಇಯರ್ಸಿಗೆ ಒಂದ್ಸರಿ ಬೇರಿಂಗ್ ಬರ್ತದೆ. ಅದು ಆಪೂಸ್ ಒಂದು ವರ್ಷ ಕಾಯಿ ಕೊಡ್ತದೆ, ಒಂದು ವರ್ಷ ಕೊಡೋದಿಲ್ಲ, ಅಥವಾ ಒಂದು ವರ್ಷ ಚೆನ್ನಾಗಿ ಕೊಡ್ತದೆ, ಒಂದು ವರ್ಷ ಕಡಿಮೆ ಹಿಲ್ಟ್ ಕೊಡ್ತದೆ. ಹೀಗೆಲ್ಲ ಇಶ್ಯೂ ಅದಾದ ತಕ್ಷಣ ಸಾಕಷ್ಟು ನಾವು ಬೆನಿಶ್ ನೋಡ್ಬೋದು. ತೋತಾಪುರಿಗೆ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಆ ಉದ್ದೇಶ ಇಟ್ಕೊಂಡು ಅದು ಕಮರ್ಷಿಯಲಿ ಹೋಗೋದು ಅಷ್ಟು ಸೂಕ್ತ ಅಲ್ಲ. ಮನೆ ಪರ್ಪಸ್ ನೀವು 1, 2, 5, 10 ಹಾಕೋಬೋದು. ಈ ಕೇಸರ್ ವೆರೈಟಿನೇ ಯಾಕೆ ಮಾಡಬೇಕಂದ್ರೆ, ಕೇಸರು ನಾವು ಮೊದಲಿನಿಂದ ಅದ್ರದ್ದು ಟೇಸ್ಟು, ಸ್ಮೆಲ್ಲು, ಅದ್ರ ಕಲರು, ಸೈಜು ಎಲ್ಲ ಭಾಳ ಬೆಸ್ಟ್ ಇದೆ ಸರ್. ಮತ್ತು ಇನ್ನೊಂದು, ಈ ನಮ್ಮ ಏನು ಈ ಕ್ಲೈಮೇಟ್ ಇದೆ, ಇದಕ್ಕೆ ಕೇಸರ್ ಭಾಳ ಅದ್ಭುತವಾಗಿ ಸೆಟ್ ಆಗ್ತದೆ. ಮತ್ತು ಅದ್ರ ಫ್ಲವರಿಂಗು ಅಷ್ಟೇ ಚೆನ್ನಾಗಿ ಬರ್ತದೆ. ಮತ್ತು ಏನಾಗ್ತದೆ ಅಂದರೆ, ಈಗ ಮೇಜರ್ ಆಗಿ ನಮಗೆ ಒಂದು ವರ್ಷ ಕಾಯಿ ಕೊಡ್ತು ಅಥವಾ ಒಂದು ವರ್ಷ ಫ್ಲವರ್ ಡ್ರಾಪ್ ಅಂತಂದ್ರೆ ಸಮಸ್ಯೆ ಭಾಳ ಆಗ್ತದೆ. ಇದು ಫ್ಲವರಿಂಗ್ ಸೆಟ್ಟಿಂಗ್ ಮಾತ್ರ ಭಾಳ ಅದ್ಭುತ ಅದ. ಮತ್ತು ಇದ್ರ ಟೇಸ್ಟ್ ವೈಸ್ ಸರ್, ನೀವು ಈ ಟೇಸ್ಟ್ ನೀವು ಕೇಸರ್ದು ಬೇರೆಯೇ ಟೇಸ್ಟ್ ಇರ್ತದೆ. ಆ ಉದ್ದೇಶಕ್ಕೆ ಈ ಕಮರ್ಷಿಯಲಿ ಮಾರ್ಕೆಟ್ ಕೂಡ ವ್ಯಾಪಾರಸ್ಥರು ನಮಗೆ ಈ ಕೇಸರ್ ವೆರೈಟಿನೇ ಜಾಸ್ತಿ ಪ್ರಿಫರೆನ್ಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಟೇಸ್ಟ್ ವೈಸು ತಿನ್ನೋರದ್ದು. ಹಾಗಾಗಿ ಕೇಸರಿಗೆ ಭಾಳಷ್ಟು ಡಿಮ್ಯಾಂಡ್ ಬಂದದ. ಇದನ್ನು ನಾರ್ಮಲ್ಲಾಗಿ ನಾವು ಈ ಮೊದಲೆಲ್ಲ 20x20 ಮಾಡ್ತಿದ್ವಿ. ಈಗೆಲ್ಲ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡ್ತಾರೆ. ಅದನ್ನು ಯಾವ ಸಿಸ್ಟಮ್ ಅಂದರೆ 10x5, 6x10, 6x12 ಆ ಮೆಥಡಲ್ಲಿ ಕೂಡ ಮಾಡ್ತಿದ್ದಾರೆ. ಬಟ್ ಆ ಮೆಥಡಲ್ಲಿ ಹೋದಾಗ ಏನಾಗ್ತದೆ ಅಂದರೆ, ನಾವು ಕಮರ್ಷಿಯಲಿ ಪ್ರಾಫಿಟೇಬಲ್ ಆಗ್ಬೋದು. ಈ 20x20 ಹಾಕಿದರೆ ಬರ್ತದೆ. ಬಟ್ ಲೇಟ್ ಪೀರಿಯಡು 6-7 ವರ್ಷ ಜಾಗ ಸ್ಪೇಸ್ ತುಂಬ್ಕೋಬೇಕು. 7 ವರ್ಷನೇ ತೊಗೊಂಡು ಅದು ಕಮರ್ಷಿಯಲಿ ಬರೋಕ್ಕೆ ಲೇಟ್ ಆಗ್ತದೆ. ಬಟ್ ಅದು ಟೆನ್ಷನ್ ಫ್ರೀ. ಈಗ ನಾವು ನೀಟಾಗಿ ಕಮರ್ಷಿಯಲಿ ತೊಗೊಳ್ತೀನಿ ಅಂದಾಗ ನಾವು ಕಷ್ಟನೇ ಪಡ್ತೀವಿ, ಅದರಿಂದ ದುಡ್ಡಿನ ನಿರೀಕ್ಷಣೆ ಇಟ್ಕೊಂಡಿದ್ದೀವಿ ಅಂದಾಗ ನಾವು ಈ ಹೈ ಡೆನ್ಸಿಟಿನಾಗೂ ಹೋಗಿ ನಾವು ಮುಂದೆ ತೊಗೋಬೋದು. ಬಟ್ ಹೈ ಡೆನ್ಸಿಟಿ ಮಾಡಿದ್ರೆ ಗಾಳಿ ಬೆಳಕು ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ಇಲ್ಲ, ಹೈ ಡೆನ್ಸಿಟಿ ಮಾಡಿದರೆ ನಾವು ಪೂರ್ಣ ಪ್ರಮಾಣ ಗಿಡ ಬೆಳೆಯಕ್ಕೆ ಬಿಡಂಗಿಲ್ಲ. ಕಂಪಲ್ಸರಿ ಇದನ್ನು ಕಟ್ಟಿಂಗ್ ಮಾಡ್ತೀವಿ. ಕಟ್ಟಿಂಗ್ ಮಾಡಿ ಏನು ಮಾಡ್ತೀವಿ ಅಂದರೆ, ಗಿಡ 10 ವರ್ಷ ಆದರೂ ಒಂದೇ ಸೇಫ್ ಇರ್ತದೆ. 1 ವರ್ಷ 2 ವರ್ಷ ಬಳಸ್ತೀವಿ, ಮತ್ತೆ 2 ವರ್ಷ ಬೆಳೆಸ್ತೀವಿ. ಈ ಸಿಸ್ಟಮಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಇದು ಮಾವು ನೀಟಾಗಿ ಸೆಟ್ ಆಗ್ತದೆ. ನಾವು ನಾರ್ಮಲಾಗಿ ಹಂಗೆ ಬಿಟ್ಟರೆ ಅಂದರೆ ಕಟ್ಟಿಂಗ್ ನೀವು ಹೈ ಡೆನ್ಸಿಟಿಯಲ್ಲಿ ಸಕ್ಸಸ್ ಆಗಕ್ಕೆ ಕಂಪಲ್ಸರಿ ಕಟಿಂಗ್ ಮಾಡಬೇಕು. ಹೈ ಡೆನ್ಸಿಟಿಲಿ ಪ್ರತಿ ವರ್ಷ ಕಟಿಂಗ್ ಹೌದು, ಕಂಪಲ್ಸರಿ ಕಟಿಂಗ್ ಮಾಡಬೇಕು. ಮತ್ತೆ ಆ ಕಟಿಂಗ್ ಮಾಡಿದ್ಕೆ ಅಲ್ಲಿ ಮತ್ತೆ ಅದು COC ಅಪ್ಲೈ ಮಾಡೋದಾಗಲಿ ಕೆಲಸ ಇರ್ತದೆ. ಲಾಭ ಎಷ್ಟೈತೋ ಅಷ್ಟು ಹಿಂದೆ ಅದ್ರ ಕೆಲಸನೂ ಇರ್ತದೆ, ಎಫರ್ಟ್ ಇರ್ತದೆ. ಬಟ್ ಏನಾಗ್ತದೆ ಅಂದರೆ, ಈ ನಮಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ, ಈ ಆಗಸ್ಟ್ ಹಿಡ್ಕೊಂಡು ಡಿಸೆಂಬರ್ ತನಕ ಇದರಲ್ಲಿ ಕೆಲಸ ಇರಂಗಿಲ್ಲ. ಹೌದು, ಈ ಉಳ್ಕಿದ್ದು ಕಂಪೇರ್ ಮಾಡಿದ್ರೆ ನಾವು ದಾಳಂಬ್ರಿ ಆಗಲಿ, ದ್ರಾಕ್ಷಿ ಆಗಲಿ ನಾವು 12 ತಿಂಗಳು ಕೆಲಸ ಮಾಡಬೇಕಾಗ್ತದೆ. ಬಟ್ ಈ ಕ್ರಾಪ್ನಾಗ ಏನಂದ್ರೆ, ಆಗಸ್ಟ್ ಹಿಡ್ಕೊಂಡು ಡಿಸೆಂಬರ್ವರೆಗೂ ನಾವು ಏನೂ ಅದ್ರ ಕಡೆ ಲಕ್ಷ ಕೊಡಂಗಿಲ್ಲ ಸರ್. ಟೋಟಲ್ ನೀರು ಬಂದಿರ್ತದೆ, ಸ್ಪ್ರೇನೂ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ, ಅದ್ರ ಕಡೆ ಲಕ್ಷನೂ ಕೊಡಂಗಿಲ್ಲ. ಅವಾಗ ಫ್ಲವರಿಂಗ್ ಸ್ಟಾರ್ಟ್ ಯಾವಾಗ ಡಿಸೆಂಬರ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೋ ಆವಾಗ ನಾವು ಅದನ್ನು ಕಮರ್ಷಿಯಲಿ ಮಾರ್ಕೆಟಿಗೆ ಮುಂದೆ ಫ್ಲವರಿಂಗ್ ಸೆಟ್ಟಿಂಗಿಗೆ ಮತ್ತು ಸ್ವಲ್ಪ ನ್ಯೂಟ್ರಿಯನ್ಸ್ ಪುಷ್ ಮಾಡಬೇಕಾಗ್ತದೆ. ಅದಾದ ತಕ್ಷಣ ಒಂದು 4-5 ತಿಂಗಳು ನಮಗೆ ಏಪ್ರಿಲ್ ಮೇ ಅನ್ನೋದಕ್ಕೆ ಹಾರ್ವೆಸ್ಟಿಗೆ ಬರ್ತದೆ ಸರ್. ಹಾಗಾಗಿ ಈ ವರ್ಷದ ಮಾರ್ಕೆಟ್ ನೋಡಿದರೆ ಹೆಚ್ಚು ಕಡಿಮೆ 1 kgಗೆ 60 ರೂಪಾಯಿ ಹಿಡಿದು 180-200 ರೂಪಾಯಿ kgವರೆಗೂ ರೈತ ವರ್ಷ ಸೇಲ್ ಮಾಡಿದ್ದಾರೆ ಸರ್. ನಮ್ಮದು ಇತ್ತು, ನಾವು ಒಂದು 150 ಹಿಡ್ಕೊಂಡು 70ವರೆಗೂ ಸೇಲ್ ಆಗಿದೆ ಸರ್ ಈ ವರ್ಷದ ಮಾರ್ಕೆಟು. ಬಟ್ ನೀಟಾಗಿ ಕವರ್ ಹಾಕಿ ಮಾಡಿದರೆ ಇನ್ನೂ ಪ್ರಾಫಿಟ್ ಆಗ್ತದೆ ಸರ್. ಯಾಕಂದರೆ ಕವರ್ ಹಾಕಿದ ಟೈಮಿಗೆ ಶೈನಿಂಗ್ ಎಲ್ಲ ಚೆನ್ನಾಗಿ ಬರೋದ್ರಿಂದ ಭಾಳಷ್ಟು ಚೆನ್ನಾಗಿದೆ. ಬಟ್ ಆದಷ್ಟು ಕಮರ್ಷಿಯಲಿ ಯಾರು ರೈತರು ಮಾಡ್ತಾರೋ ಅವರು ಕೇಸರ್ ಕಡೆನೇ ಹೋಗೋದು ಭಾಳ ಉತ್ತಮ. ಬಟ್ ಎಲ್ಲರೂ ಈಗ 2 ವರ್ಷ 3 ವರ್ಷದಿಂದ ನಾವು ಭಾಳ ಅಬ್ಸರ್ವ್ ಮಾಡ್ತಾಯಿದ್ದೀವಿ ರೈತರನ್ನ. ಎಲ್ಲರೂ ಕೇಸರ್ ಕಡೆ ಮೂವ್ ಆಗ್ತಾ ಇದ್ದಾರೆ, ಬೇರೆ ಬೇರೆ ವೆರೈಟಿ ಬಿಟ್ಟು. ಬಟ್ ಅದು ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗಲ್ಲ ಅಂತ. ಅದು ಮಾರ್ಕೆಟ್ ಅನ್ನೋಕ್ಕಿಂತ ಕೇಸರು ಇನ್ನೂ ಎಕ್ಸ್ಪೋರ್ಟಿಗೆ ಜಾಸ್ತಿ ಅಷ್ಟು ಕ್ವಾಂಟಿಟಿ ನಮ್ಮಲ್ಲಿ ಸಿಗೋವಲ್ಲ ಸರ್. ಎಕ್ಸ್ಪೋರ್ಟ್ ಇನ್ನೂ ಹಂಗೆ ಹೇಳ್ಕೊಳ್ಳೋಂಗೆ ಇಲ್ಲಿಂದ ಆಗೋಲ್ಲ.
ಮುಂದೊಂದು ದಿನ ಎಕ್ಸ್ಪೋರ್ಟ್ ಆಗ್ಬೋದು. ಈಗ ಎಲ್ಲಿ ನಮಗೆ ಈ ಕೇಸರಿ ಕೆಲವೊಂದಿಷ್ಟು ಭಾಗದಾಗ ಸೆಟ್ ಆಗ್ತದೆ ಸರ್, ಎಲ್ಲ ಕಡೆ ಮಾಡಿದ್ರು ಕೇಸರಿ ಸೆಟ್ ಹಾಕೋದಿಲ್ಲ. ಓಕೆ. ನಮ್ಮ ನಾರ್ತ್ ಕರ್ನಾಟಕ ಆಗಲಿ, ಈ ಕಡೆ ಮಹಾರಾಷ್ಟ್ರ, ಈ ಸೊಲ್ಲಾಪುರ ಈ ಬೆಲ್ಟ್ ಆಗಲಿ, ಈ ಬೆಲ್ಟಲ್ಲಿ ಈ ತುಮಕೂರು ತನೂ ತುಮಕೂರು ಆಗ್ತದೆ. ಮತ್ತು ಈ ನಮ್ಮ ಈ ಕಡೆ ಶಿವಮೊಗ್ಗ ಈ ಸೈಡ್ ಹೋದಾಗ ನಮ್ಮ ಕೇಸರಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಓಕೆ, ಅಂದರೆ ಇದು ಎಕ್ಸ್ಪೆಷಲಿ ಹೀಟ್ ಏರಿಯಾಕ್ಕೆ, ಬಿಸಿಲು ಏರಿಯಾ. ಬಿಸಿಲು ಏರಿಯಾ ಇತ್ತಂದರೆ ಭಾಳ ಬೆಸ್ಟ್ ಬರ್ತದೆ ಸರ್. ಒಂದು ಎರಡನೇದು ಇದನ್ನೇ ಕೇಸರಿ ತೊಗೊಂಡು ಹೋಗಿ ನಾವು ಕೋಲ್ಕತ್ತಾದಾಗ ಹಾಕಿದ್ರು ಅಷ್ಟು ಕಲರು ಅಷ್ಟು ಶೈನಿಂಗು ಬರೋಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಸ್ವೀಟ್ನೆಸ್ಸು ಬರೋಂಗಿಲ್ಲ. ನಮ್ದು ಇದೇನು ಕ್ಲೈಮೇಟ್ ಅದ ಇದು ಭಾಳ ಸೂಟೇಬಲ್ ಅದು. ತುಮಕೂರು ಆಗಲಿ, ಚಿತ್ರದುರ್ಗ ಆಗಲಿ, ನಮ್ಮ ಈ ಕಡೆ ನಾರ್ತ್ ಕರ್ನಾಟಕ ಬಳ್ಳಾರಿ ಆಗಲಿ, ಕೊಪ್ಪಳ, ಬೀದರ್ ಇವೆಲ್ಲ ಏರಿಯಾ ಭಾಳ ಸೂಟೇಬಲ್ ಕೇಸರಿ ವೆರೈಟಿಗೆ. ಮತ್ತು ಈ ವೆರೈಟಿ ನಿಮ್ಗೇನಾಗ್ತದೆ ಅಂದ್ರೆ ಸ್ವೀಟ್ನೆಸ್ಸು ಇದನ್ನು ಸ್ವಿಚ್ ಮಾಡಿ ತಿನ್ನೋದ್ರಾಗಿರುವಂಥ ಇದು ಭಾಳ ಈಗ ನೀವೇನು ಪಿಚ್ಚಿಕಾಯಿ ತಿಂತೀರಿ ಅಂತಿರಲ್ಲ ಆ ಟೈಪ್ ತಿನ್ನೋದು ಭಾಳ ಟೇಸ್ಟ್ ಬರ್ತದೆ. ಮತ್ತು ಲಿಕ್ವಿಡ್ ಅಂದರೆ ರಸ ಭಾಳ ಇರ್ತದೆ ಸರ್. ಆ ಉದ್ದೇಶ ಇಟ್ಕೊಂಡು ಇದನ್ನು ಕೇಸರ್ ನೀವು ಕಮರ್ಷಿಯಲಿನೂ ಮಾಡ್ಕೋಬೋದು, ಅಥವಾ ಇಲ್ಲಾಂದ್ರೆ ಬದುಕಿಗೂ ಕೂಡ ನೀವು ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ಯಾಕಂದ್ರೆ ಒಂದು ಹಣ್ಣು ಗಿಡ ಮನೆಗೆ ಇತ್ತಂದ್ರೆ ಈಗ ನೋಡಿರಿ ಈ ಸರಿ ಒಂದು ಅಂದರೆ 12 ಕಾಯಿಗೆ ಒಂದು ಡಜನ್ಗೆ ಹೆಚ್ಚು ಕಡಿಮೆ ಕೇಸರ್ 800 ರೂಪಾಯಿ ಹಿಡ್ಕೊಂಡು 1500 ರೂಪಾಯಿ ತನಕ ಇದೆ ಸರ್. 1500 ರೂಪಾಯಿ ಒಂದು ಡಜನ್ಗೆ ಇತ್ತು. ಒಂದು ಡಜನ್ ಇದು ಹೋಲ್ಸೇಲ್ ಮಾರ್ಕೆಟ್, ರಿಟೇಲ್ ಅಲ್ಲ. ರಿಟೇಲ್ದಾಗ ಹೋಗ್ಯಾವ ರೇಟ್ ಜಾಸ್ತಿ ಕಾಯಿ ಬಂದಾಗ ಸ್ವಲ್ಪ ಡೌನ್ ಹಾಕೋತಾ ಬರ್ತದೆ ಸರ್. ಆದಷ್ಟು ನಾವು ಅರ್ಲಿ ತೊಗೊಂಬರಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಮಾಡ್ಕೋಬೇಕು ಮಾವಲ್ಲಿ. ಅರ್ಲಿ ಅಂದ್ರೆ ನಾವು ನೀರು ಸ್ಟ್ರೆಸ್ ಮಾಡಿದರೆ ಬೇಗ ಫ್ಲವರಿಂಗ್ ಬರ್ತದೆ. ಒಮ್ಮೆ ನೀರು ಕೊಟ್ಟಾಗ ಇಮಿಡಿಯೇಟ್ಲಿ ಫ್ಲವರಿಂಗ್ ತೊಗೊಂಬರ್ತದೆ. ಒಂದು 10-15 ದಿನ ಅರ್ಲಿ ಬರಂಗೆ ನಾವೇನಾದರೂ ವ್ಯವಸ್ಥೆ ಇಟ್ಕೊಂಡು ಮಾಡಿದರೆ ಮಾರ್ಕೆಟ್ನಾಗ ಲಾಭ ಸಿಗ್ತದೆ 100%. ಹಾಗಾಗಿ ನಮಗೆ ಇಲ್ಲಿ ಲೋಕಲ್ ವೈಸ್ ಮಾರ್ಕೆಟ್ ಹಿಡಿದು ಮಾವು ಎಲ್ಲ ಕಡೆಯೂ ಮಾರ್ಕೆಟ್ ಅದು. ಆದಷ್ಟು ನೀವು ಈ ನ್ಯಾಚುರಲಿ ಹಣ್ಣು ಮಾಡಿ ನೀವು ಮಾರ್ಕೆಟಿಗೆ ಹೋದ್ರೆ ಇನ್ನೂ ರೇಟ್ ಸಿಗ್ತದೆ. ಯಾಕಂದ್ರೆ ನಾವು ಈಗ ಮಾರವ್ರಿಗೆ ಕೊಟ್ಬಿಟ್ವಿ ಅಂದ್ರೆ ಅನ್ನೋಕ್ಕಿಂತ ನ್ಯಾಚುರಲ್ ಆಗಿ ಏನು ಹಣ್ಣು ಅದ ಅದು ಈಗೆಲ್ಲ ನೀವು ಎಲ್ಲೊಬ್ಬ ಇಲ್ಲಿ ಬಿಜಾಪುರ ಹತ್ರ ಮಾಡ್ತಾರೆ. ಅವ್ರು ಹೆಂಗೆ ಮಾಡ್ತಾರಂದ್ರೆ ಅವ್ರದ್ದೇ ಕಾಯಿ ಒಂದು 10-15 ಎಕರೆ ಹಚ್ಕೊಂಡಾರ, ಅವ್ರದ್ದೇ ಕಾಯಿ ಹರಿತಾರೆ, ನ್ಯಾಚುರಲಾಗಿ ಹಣ್ಣು ಮಾಡ್ತಾರೆ. ಆನ್ಲೈನದು ಮಾಡಿ ಅಥವಾ ಅವ್ರಿಗೆ ಗೊತ್ತಿದ್ದವ್ರಿಗೆ ಕಸ್ಟಮರೇ ಸಿಗ್ಬಿಡ್ತಾರೆ. ಅವ್ರು ನಿನಗೆ ಅಂತ ಹೇಳಿ ಅದು ಡಿಮ್ಯಾಂಡ್ ಅವರಿಗೆ. ಹಂಗೆ ನ್ಯಾಚುರಲ್ ನ್ಯಾಚುರಲ್ ಆಗಿದ್ದಷ್ಟು ಚೆನ್ನಾಗಿದೆ, ಟೇಸ್ಟೂ ಬರೋದಿಲ್ಲ ಸರ್. ನ್ಯಾಚುರಲ್ ಆಗಿ ಹಣ್ಣು ಆಗೋದಷ್ಟು ಟೇಸ್ಟು ನಿಮಗೆ ನೀವು ಕಲರ್ ಹಾಕಿ ಅಥವಾ ಏನೋ ಇಂದು ಔಷಧಿ ಹಾಕಿ ಮಾಡ್ತೀರಂದ್ರೆ ಟೇಸ್ಟ್ ಬರೋದಿಲ್ಲ. ಆ ಉದ್ದೇಶಕ್ಕೆ ನ್ಯಾಚುರಲ್ ಆಗಿ ಸೇಲ್ಸ್ ಮಾಡೋದು ಕೇಸರಿ ಭಾಳ ಬೆಸ್ಟು. ಈ ಫ್ಯೂಚರ್ನು ಮಾಮೂಲು ಡಿಮ್ಯಾಂಡ್ ಬರಾಕತ್ತದ ಕೇಸರಿಗೆ. ನಾವು ನೋಡ್ತೀವಲ್ಲ ಮಾರ್ಕೆಟಿಗೆ ಹೋದಾಗೆಲ್ಲ ಈಗ ಎಲ್ಲದಕ್ಕಿಂತಲೂ 100 ರೂಪಾಯಿ 200 ರೂಪಾಯಿ ಹೆಚ್ಚಿಗೆ ಸೇಲ್ಸ್. ಆ ಉದ್ದೇಶ ಇಟ್ಕೊಂಡು ನಾವು ಒಂದು ಗಿಡ ನೀವು ಎಕರೆ ವಯಸ್ಸು ಹಚ್ಚಿದ್ರು ಮದುವೆಗೆ ಹಚ್ಚಿನ ಅಂದ್ರೂ ನಿಮ್ಗೆ ಒಂದು ವರ್ಷದ ಏನೇ ಇಲ್ಲ ಅಂದ್ರೆ 4-5 ವರ್ಷ ಬಿಟ್ಟು ಒಂದು 4-5 ಡಜನ್ ಕೊಡ್ತೀವಿ. 1000 ರೂಪಾಯಿ ಮಾರಿದ್ರೆ 4-5 ರೂಪಾಯಿ ಆಯ್ತು. ಆ ಉದ್ದೇಶಕ್ಕೆ ಮನೆಗೆ ಹಣ್ಣು ಸಿಕ್ಕಂಗೆ ಆಗ್ತದೆ. ಕಮರ್ಷಿಯಲಿ ನೀವು ಮಾಡ್ಕೋಬೋದು ಕೇಸರಿ ಅಂತ ಸ್ನೇಹಿತರೆ. ಇವತ್ತು ನಾವು ಕೇಸರ್ ಹಚ್ಚಕ್ಕೆ ಏನು ಪ್ರಿಪ್ರೇಷನ್ ಮಾಡಿದ್ದೀವಿ ಅನ್ನೋದು ನಮ್ಮ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇವತ್ತು ಕೇಸರ್ ಮಾವು ಇಷ್ಟು ಡಿಮ್ಯಾಂಡ್ ಬಂದಿದೆ ನಮ್ಮ ನಾರ್ತ್ ಕರ್ನಾಟಕದ ಕಡೆ. ಆಲ್ಮೋಸ್ಟ್ ತುಂಬ ರೈತರು ಹಚ್ತಾ ಇದ್ದಾರೆ. 7 ಎಕರೆ 8 ಎಕರೆವರೆಗೂ ನಾನು ನೋಡ್ತಾ ಇದ್ದೀನಿ ಈಗ. ಸೊ ಹಂಗಾಗಿ ಇವತ್ತು ವಿನೋದ ನೀವು ಗೊತ್ತಿಲ್ಲ ಕೊಂಟಿಲ್ಲ, ಅದು ಭಾಳ ಖುಷಿ ವಿಚಾರ. ಅಲ್ಲ, ನಾವು ಮಾಡೋದ ವೃತ್ತಿನೇ ಒಂದು ಹಿಡ್ಕೊಂಡಿದ್ರಿ, ಮತ್ತೆ ಹಾವಿ ಇನ್ನೊಂದು ಯೂಟ್ಯೂಬ್ ಚಾನಲ್ ನಡೆಸ್ತೀರಿ, ಒಕ್ಕಲ್ತನಾಗಿ ಇದನ್ನು ಮಾಡ್ತೀರಿ ಅಂದಾಗ ಮೂರನ್ನು ಹೆಂಗೆ ನಡೆಸ್ತಿರೋ ಅನ್ನೋದು ಭಾಳ ಖುಷಿ ವಿಚಾರ. ಯಾಕಂದ್ರೆ ಎಲ್ಲರಿಗೂ ನಿಮ್ಗೆ ಅನುಭವ ಭಾಳ ಇರ್ತದೆ ಅಂತೀನಿ. ಯಾಕಂದ್ರೆ ನೀವು ಎಲ್ಲರ ಕಡೆನೂ ಅಡ್ಡಾಡ್ತಿರೋ ಇದ್ರ ಕಡೆ ಅವ್ರ ಅನುಭವ ಹಂಚ್ಕೊಂಡು ನೀವು ಸಕ್ಸಸ್ ಆಗಲಿ ನಿಮ್ಮದು ತೋಟ ಅಂಥೇಳಿ ನಮ್ಮ ಕಡೆಯಿಂದ ಎಲ್ಲ ನಿಮ್ಮ ಸಹಕಾರ ಅಷ್ಟೇ ಈ ವಿಷಯದಲ್ಲಿ. ಸೊ ಸ್ನೇಹಿತರೆ, ನಮಗೆ ಸಚಿನ್ ಬ್ರದರ್ ತುಂಬ ಒಂದು 2-3 ವರ್ಷದಿಂದ ತುಂಬ ಪರಿಚಯ, ಭಾಳ ಆತ್ಮೀಯರು. ಇವತ್ತು ನಾನು ಇಲ್ಲಿ ಸಸಿ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿಮಗೇನಾದರೂ ಕೇಸರ್ ಮಾವು ಅಥವಾ ಅಪೋಸು ಯಾವುದು ಬೇಕು ಮಾವಿನ ತಳಿ ಅವ್ರ ಹತ್ರ ಸಿಗುತ್ತೆ. ನೀವು ಒಂದು ವಾರ ಮುಂಚೆ ಒಂದು ಫೋನ್ ಮಾಡಿ ಇಲ್ಲ ಡೈರೆಕ್ಟಾಗಿ ಬಂದು ಭೇಟಿಯಾಗಿ ಹೋದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥರದ ಹಣ್ಣಿನ ಸಸಿಗಳು, ಲಿಂಬು, ದ್ರಾಕ್ಷಿ ಎಲ್ಲ ಥರದ ಸಸಿ ಸಿಗುತ್ತೆ. ಒಂದು ಸರಿ ವಿಸಿಟ್ ಕೊಡಿ. ಬಾಲ್ಗೊಂಡ ಹೈಟೆಕ್ ನರ್ಸರಿ ಅಂತ. ಇದು ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ ಹುಬ್ಳಿಯಿಂದ ಬಿಜಾಪುರ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಕೋಲಾರ ಅಂತ ಊರು ಬರುತ್ತೆ. ಆ ಕೋಲಾರ ಬರೋಕ್ಕಿಂತ ಮುಂಚೆನೇ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಕೋಲಾರದಿಂದ 10 ಕಿಲೋಮೀಟ್ರ್ ಕುಕ್ಕಡಿ ಕ್ರಾಸ್ ಅಂತ ಹೇಳ್ಬೋದು. ಓಕೆ, ಕುಕ್ಕಡಿ ಕ್ರಾಸ್ ಅಂತ ಹೇಳ್ಬೋದು. ಕುಕ್ಕಡಿ ಕ್ರಾಸಿಂದ 1 ಕಿಲೋಮೀಟ್ರ್ ಮೇನ್ ಹೈವೇಗೆ ಬಾಲ್ಗೊಂಡ ಹೈಟೆಕ್ ನರ್ಸರಿ ಇಲ್ಲಿದೆ ಸ್ನೇಹಿತರೆ. ಬೇಕಿದ್ರೆ ನಾನು ಸಚಿನ್ ಅಣ್ಣವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದ್ರ ಸ್ಕ್ರೀನಲ್ಲೂ ಹಾಕಿರ್ತೀನಿ ಸ್ನೇಹಿತರೆ. ಒಂದು ಸರಿ ಸರ್ಚ್ ಮಾಡಿ, ಯಾವಾಗಾದ್ರೂ ಬಂದರೆ ನೀವು ಈ ಕಡೆ ಒಂದು ಸರಿ ವಿಸಿಟ್ ಕೊಟ್ಟಾಗಿ. ನಮಸ್ಕಾರ.